ನಾವು ಪ್ರತಿ ಸಲಿ ರಿಪೀಟ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅಲ್ಲಿನ ಅವ್ಯವಸ್ಥೆ ಆ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಆ ರೀತಿ ಇದೆ. ಅದಕ್ಕೆ ಅದನ್ನ ನಾವು ಪ್ರತಿ ಬಾರಿ ಒತ್ತಿ ಹೇಳ್ತಾ ಇದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತಕಿ ಜೊತೆಗೆ ಫಸ್ಟ್ ಟ್ರಾನ್ಸ್ ವುಮೆನ್ ಆದಂತಹ ಅನಿತಾ ಪ್ರಸಾದ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗಾಗಲೇ ನಿಮ್ಗೂ ಗೊತ್ತಿದೆ ನಾವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳನ್ನ ಮಾಡ್ತಾ ಇದೀವಿ ಅಂತ. ನಮ್ಮ ಮೈಸೂರಿನ ಹೆಮ್ಮೆಯ ಪ್ರವಾಸಿ ತಾಣ KRS ಬೃಂದಾವನ ಗಾರ್ಡನ್, ಅಲ್ಲಿನ ಅವ್ಯವಸ್ಥೆಯನ್ನ ನೋಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಮೇಡಮ್, ಎಷ್ಟು ಸಿನಿಮಾ ಶೂಟಿಂಗ್ಸ್ ಆಗಿತ್ತು, ಎಂತ ಒಂದು ರಮಣೀಯ ಸ್ಥಾನ ಇದು. ಆಮೇಲೆ ನಮ್ಮ ಮೈಸೂರಿನ ಹೆಮ್ಮೆ ಇವತ್ತು ನೋಡ್ತಾ ಇದ್ರೆ ನಮ್ಗೆ ಅತ್ಯಂತ ಬೇಸರ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತ ನಮ್ಗೆ ಪದಗಳೇ ಬರ್ತಾ ಇಲ್ಲ. ಯಾತಕ್ಕೆ ನಮ್ಮಲ್ಲಿ ಇಷ್ಟು ಕೆಳಗೆ ಹೋಗ್ಬಿಟ್ಟಿದೀವಿ, ನಾವ್ ಯಾತಕ್ಕೆ ನಮ್ಮ ಊರನ್ನ ಇಷ್ಟು ಸ್ವಚ್ಛವಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಎಲ್ರೂ ಉತ್ತರಿಸ್ಬೇಕಾಗಿದೆ ಮೇಡಮ್ ಇವತ್ತು. ಜೊತೆಗೆ ಮೇಡಮ್ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ ಗೊತ್ತಿದೆ. ಇನ್ನು 10 ರಿಂದ 15 ದಿನಗಳಷ್ಟೇ ದಸರಾ ಬಾಕಿ ಇದೆ. ಮೈಸೂರನ್ನ ಸ್ವಚ್ಛ ಮಾಡೋದು ದಸರಾದ ಸಂದರ್ಭದಲ್ಲಿ ಗೊತ್ತು, ಆದ್ರೆ ಮೈಸೂರಿಗೆ ಸೇರುತ್ತೋ ಬೇರೆ ಜಿಲ್ಲೆ ನಮ್ಮ ಹೆಮ್ಮೆಯ ಪ್ರವಾಸಿ ತಾಣ ದಸರಾಗೆ ಬರುವವರು ಅಲ್ಲಿಗೆ ಹೋಗೋದು ಗೊತ್ತಿರುತ್ತೆ, ಎಲ್ರಿಗೂ ಹೋಗ್ಬೇಕು KRS ಅನ್ನ ನೋಡ್ಬೇಕು ಅಂತ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ? KRS ಅನ್ನ ಮರ್ತು ಬಿಟ್ರ ಹಾಗಾದ್ರೆ? ಮೇಡಮ್, ಬಹುಶಃ ಇದು ನಮ್ಮ ಸಿಟಿ ಕಾರ್ಪೊರೇಷನ್ ಅಲ್ಲಿ ನೋಡಿದ್ರೆ ನಮ್ಮ ಮೇಯರ್ ಅಥವಾ ಆಡಳಿತಾಧಿಕಾರಿಗಳು ಸದ್ಯ ಇಲ್ಲ, ಈಗ ಎಲೆಕ್ಟ್ ಆಗಿಲ್ಲ, ಮತ್ತೆ ಎಲ್ಲ DC ಅಂಡರ್ ಹೋಗಿದೆ. ಮತ್ತೆ ಅಲ್ಲಿ ಜವಾಬ್ದಾರಿ ಬಹುಶಃ ಏನಾಗಿರ್ಬೋದು ಅಂತ ನಮಗೂ ಒಂದು ಡೌಟ್ ಇದೆ. ಆಮೇಲೆ ಇಂತ ಒಂದು ದಸರಾ ನಾವ್ ಯಾವತ್ತೂ ಆಚರಿಸಿಲ್ಲ, ಇನ್ ಮುಂದೆ ಆಚರಿಸೋದು ಬೇಡ. ಈಗ ಅಟ್ಲೀಸ್ಟ್ ಈ ಒಂದು ಸುದ್ದಿ ವಿಚಾರನ DC ಅವ್ರಿಗೋ ಯಾರಿಗೋ ತಲುಪಿಸಿ ಇದನ್ನ ನಾವು ಚೇಂಜ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಅತ್ಯಗತ್ಯ ಆಗಿದೆ ಇವತ್ತು. ಎಲ್ರಿಗೂ ಹೇಳ್ಬೇಕಾಗಿದೆ, ಇದನ್ನ ದಯವಿಟ್ಟು ನೋಡಿ, ಇದನ್ನ ಇಂತ ಒಂದು ದುಸ್ಥಿತಿಯಿಂದ ನಮ್ಮನ್ನೆಲ್ಲ ಹೊರಗೆ ತನ್ನಿ. ಆಮೇಲೆ ಬೇರೆ ಜಾಗದಿಂದ ಬರ್ತಕ್ಕಂಥವ್ರು, ಯಾಕಂದ್ರೆ ನಮ್ಮಲ್ಲಿ ಬರ್ತಕ್ಕಂಥವ್ರೆಲ್ಲ ಹೊರಗಿಂದ ಬರೋರು ಜಾಸ್ತಿ ಇರ್ತಾರೆ. ಬೇರೆ ಅಕ್ರಾಸ್ ಇಂಡಿಯಾ ಮತ್ತೆ ಅಬ್ರಾಡ್ ಎಲ್ಲ ಕಡೆಯಿಂದನೂ ಬರ್ತಾರೆ, ಗಣ್ಯರು ಬರ್ತಾರೆ. ಅವ್ರು ಬಂದಾಗ ಟಾರ್ ಹಾಕೊಳ್ತಾರೆ, ರಸ್ತೆ ಚೆನ್ನಾಗಿ ಮಾಡ್ಕೊತಾರೆ, ಮತ್ತೆ ಅವ್ರಿಗೇನ್ ಬೇಕೋ ಆತರ ಒಂದು ಸೌಲಭ್ಯಗಳನ್ನು ಮಾಡ್ತಾರೆ. ಅದಾಗಿದ್ಮೇಲೆ ನೆಕ್ಸ್ಟ್ ದಸರಾವರೆಗೂ ಬಹುಶಃ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಯಾವ್ದು ಇಲ್ಲ. ಯಾಕಂದ್ರೆ ನಾನು ನೋಡಿದ್ದು ಆಲ್ಮೋಸ್ಟ್ 1 year, ಹೋದ್ ದಸರಾಂದ ಈ ದಸರಾವರೆಗೂ ಇನ್ನು ನಮ್ಮ ಮೈಸೂರು ದಿನ ಹಾಳಾಗಿ ಹೋಗ್ತಾ ಇದೆ ಹೊರತು ಚೆನ್ನಾಗ್ ಆಗ್ತಾ ಇಲ್ಲ. ಸೊ ಇದಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಸೀರಿಯಸ್ ಆಗಿ ಇರ್ತಕ್ಕಂತ ಒಂದು ಸ್ಟೆಪ್ಸ್ ತಗೋಬೇಕಾಗಿದೆ. ಅದನ್ನ ಆ ಜವಾಬ್ದಾರಿನ ಕಂಪ್ಲೀಟ್ ಆಗಿ ನಾವು ಅವ್ರ ಮೇಲೆ ಹಾಕ್ಬೇಕು. ಅದೊಂದು ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಎಲ್ರು ಹೋಗಿ ಕೇಳಬೇಕಾಗಿದೆ, ಯಾಕೆ ಈ ತರ ಮಾಡ್ತಾ ಇದ್ದೀರಿ, ಇಂತ ಒಂದು ಕೆಟ್ಟ ಆಡಳಿತವನ್ನ ಯಾತಕ್ಕೆ ನಡೆಸ್ತಾ ಇದ್ದೀರಿ, ಯಾಕೆ ಜನ ಟ್ಯಾಕ್ಸ್ ಕೊಡ್ತಾ ಇಲ್ವಾ, ನಿಮಗೆ ಏನ್ ತೊಂದರೆ ಆಗಿದೆ ಅಂತ ನಾವು ಕೇಳ್ಬೇಕು. ಯಾಕಂದ್ರೆ ಯಾರೋ ಪಾಲಿಟಿಷಿಯನ್ ಜೈಲೊಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ ಅಂದ್ರೆ ಅವರಿಗೆ ಆತಿಥ್ಯ, ಅವರು ಹೋಗ್ತಾರೆ ಅಂದ್ರೆ ರಸ್ತೆ ಬ್ಲಾಕ್ ಮಾಡ್ತಾರೆ, ಎಲ್ಲದಕ್ಕೂ ತೊಂದರೆ ಮಾಡ್ತಾರೆ. ನಮ್ಮಲ್ಲಿ ಮೈಸೂರಿನಲ್ಲಿ ಯಾವ್ದು ಒಂದು ಒಳ್ಳೆ ಸ್ಥಿತಿನಲ್ಲಿ ಇಲ್ಲ, ದುಸ್ಥಿತಿಗೆ ತಲುಪಿಬಿಟ್ಟಿದೀವಿ. ಇನ್ನ ಬಹುಶಃ ಹಾಳಾಗಕ್ ಮುಂಚೆ ಎಲ್ರು ಎಚ್ಚೆತ್ಕೋಬೇಕು ಅನ್ನತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತು. ಓಕೆ, ಧನ್ಯವಾದ ಮೇಡಮ್ ಇಷ್ಟೊತ್ತು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಏನು ಅನಿತಾ ಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ರು, ಏನು ನಮ್ಮ ಜಿಲ್ಲಾಡಳಿತ ಇದೆ, ಮೈಸೂರು ಜಿಲ್ಲಾಡಳಿತ ಇರ್ಬೋದು, ಜೊತೆಗೆ ಮಂಡ್ಯ ಜಿಲ್ಲಾಡಳಿತ ಇರ್ಬೋದು, ಎರಡಕ್ಕೂ ಕೂಡ ಸಂಬಂಧ ಪಡುತ್ತೆ. ಯಾಕೆ ಅಂತ ಅಂದ್ರೆ ದಸರಾ ಅಂತ ಬಂದ್ರೆ ಮೈಸೂರು ಜಿಲ್ಲಾಡಳಿತ, ಇನ್ನೋ ಜಿಲ್ಲೆ ಅದು ಮಂಡ್ಯ ಜಿಲ್ಲೆಗೆ ಸೇರುತ್ತೆ, ಅಲ್ಲಿನ ಜಿಲ್ಲಾಡಳಿತಕ್ಕೂ ಕೂಡ ಇದು ಗಮನ ಇರಬೇಕು. ಪ್ರವಾಸಿ ತಾಣ ಇದೆ, ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಹಾಗಾದ್ರೆ?